ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಜೊತೆ ನಾನು ನನ್ನ ಡೆಲಿವರಿ ಜರ್ನಿ ಶೇರ್ ಮಾಡ್ತೀನಿ. ಏನಾಯ್ತಂದರೆ ಸ್ಟಾರ್ಟಿಂಗ್ ಆದಾಗ ನಾನು ಯು ಪಿ ಟಿ ಟೆಸ್ಟ್ ಮಾಡಿದ್ದೆ. ಸೊ ಆವಾಗ ಪಾಸಿಟಿವ್ ಬಂತು. ನೆಕ್ಸ್ಟ್ ಡೇನ ನಾವು ಡಾಕ್ಟರ್ನ ಹೋಗಿ ಮೀಟ್ ಮಾಡಿದ್ವಿ. ಸೊ ಬ್ಲಡ್ ವರ್ಕ್ ಮಾಡಿದ್ರು ಅವರು. ಬ್ಲಡ್ ವರ್ಕ್ ರನ್ ಮಾಡಿ 1-2 ಡೇಸ್ ಬಿಟ್ಟು ನೋಡೋಣ ಅಂತ ಹೇಳಿದರು. ಸೊ ಬ್ಲಡ್ ವರ್ಕ್ ಒಳಗೂ ಪಾಸಿಟಿವ್ ಬಂತು. ನೆಕ್ಸ್ಟ್ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿದಾಗ ಹಾರ್ಟ್ ಬೀಟ್ ಕಾಣಿಸ್ಲಿಲ್ಲ. ಸೊ 1 ವೀಕ್ ಬಿಟ್ಟು ಮತ್ತೆ ಬರೋಕೆ ಹೇಳಿದರು. 1 ವೀಕ್ ಆದ್ಮ್ಯಾಗ ನಾವು ಚೆಕಪ್ಪಿಗೆ ಹೋದಾಗ ಸ್ಕ್ಯಾನಿಂಗ್ ಒಳಗೆ 2 ಹಾರ್ಟ್ ಬೀಟ್ ಐತೆ ಅನ್ನೋದು ಗೊತ್ತಾಯ್ತು. ಸೊ ನಾನು ಪ್ರತೀಕ್ ಅವರ ಜೊತೆಗಿದ್ವಿ ಆ ಮೂಮೆಂಟ್ ಒಳಗೆ. ನಮ್ಗೆ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್. ವಿ ವರ್ ಟೋಟಲಿ ಹ್ಯಾಪಿ. ಈ ಕಡೆ ಒಂದು ಕಡೆ ಕಣ್ಣೀರು ಬರತ್ತಿತ್ತು ಹಾರ್ಟ್ ಬೀಟ್ ಕೇಳಿಸ್ಕೊಂಡು. ಸೊ ಈ ಥರ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಇದನ್ನೆಲ್ಲ ನನಗೆ ಪ್ರತೀಕ್ ಅವ್ರಿಗೆ ಪರ್ಸ್ನಲಿ ನಮ್ಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು. ನೆಕ್ಸ್ಟ್ 4-5 ಡೇಸ್ ಆದಮೇಲೆ ನಾವು ಯೋಚನೆ ಮಾಡ್ತಾಯಿದ್ವಿ ನಮ್ಮ ಫ್ಯಾಮ್ಲೀಸ್ ಜೊತೆ ಇದನ್ನು ಶೇರ್ ಮಾಡಬೇಕು ಮಾಡಬಾರ್ದು ಅಂತ. ಯಾಕಂದ್ರೆ ಪ್ರೆಗ್ನೆನ್ಸಿ ಅಂದಮೇಲೆ ಈ ಕಡೆ ಖುಷಿನೂ ಇರ್ತೈತಿ, ಅಷ್ಟು ಕೇರ್ಫುಲ್ಲಾಗಿ ಕೂಡ ಇರಬೇಕು. ಸೊ ನಾವಿಬ್ಬರು ಆ ಟೆನ್ಷನ್ ಒಳಗೆ ಇರ್ತೇವೆ. ಮತ್ತು ಆ ಟೆನ್ಷನ್ ನಮ್ಮ ಫ್ಯಾಮ್ಲಿಯವ್ರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದು ಒಂದು ಕಡೆ ಕನ್ಫ್ಯೂಷನ್ ಇತ್ತು. ಸೊ ಅವ್ರಿಗೊಂದು ಏನು ಹೋಪ್ ಕೂಡ ಇರ್ತೈತಿ ಫ್ಯಾಮ್ಲೀಸಿಗೆ, ಓಕೆ ಎಲ್ಲ ಚೆನ್ನಾಗಿ ಆಗ್ತೈತಿ, ಎಲ್ಲ ಇದಾಗ್ತೈತಿ ಅಂತ. ಬಟ್ ಟ್ವಿನ್ ಪ್ರೆಗ್ನೆನ್ಸಿ ಅಂದಾಗ ಅದಕ್ಕೆ ಎಷ್ಟು ಖುಷಿಯಿಂದ ಇರ್ತೀವೋ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ, ಅಷ್ಟು ರಿಸ್ಕ್ ಕೂಡ ಇರ್ತೈತಿ. ಸೊ ಆ ಹೋಪ್ನ ನನಗೆ ಡಿಸಪಾಯಿಂಟ್ ಮಾಡಬಾರ್ದಂತನೂ ಒಂದು ಕಡೆ ಹೆದರಿಕೆ ಇತ್ತು. ಬಟ್ ಲೇಟರ್ ನಾವಿಬ್ಬರು ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತು ಇದ್ರೊಳಗೆ ಭಾಳ ಕೇರ್ಫುಲ್ ಇರಬೇಕಾಗ್ತೈತಿ, ಕೆಲವೊಂದು ಟಫ್ ಡಿಸಿಷನ್ಸ್ ಮಾಡಬೇಕಾಗ್ತೈತಿ. ಅದನ್ನೆಲ್ಲ ಫ್ಯಾಮ್ಲಿಯವ್ರು ಅರ್ಥ ಮಾಡ್ಕೋಬೇಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ನಾವು ಏನು ಸಿಚುವೇಶನ್ ಒಳಗೆ ಅದೇವಿ ಅನ್ನೋದು. ಸೊ ವಿ ಥಾಟ್ ವಿಲ್ ಶೇರ್ ವಿತ್ ಅವರ್ ಫ್ಯಾಮ್ಲೀಸ್. ಅದಕ್ಕೆ ವೀಡಿಯೋಸ್ ಎಲ್ಲ ನಾನು ರೆಕಾರ್ಡ್ ಮಾಡೀನಿ. ನಂಗೆ ಏನಾದರೂ ಅದು ಸಿಕ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆ ವೀಡಿಯೋಸ್. ಲೇಟರ್ NT ಸ್ಕ್ಯಾನ್ ಮಾಡಿಸಿದ್ವಿ, ಅದು ಎಲ್ಲ ಚೆನ್ನಾಗಿತ್ತು. ಅನಾಮ್ಲಿ ಸ್ಕ್ಯಾನ್ ಮಾಡಿಸಿದ್ವಿ, ಅದು ಎಲ್ಲ ಚೆನ್ನಾಗಿತ್ತು. ಸೊ ನನಗೆ ಆ ಭಯದಿಂದ ಸ್ವಲ್ಪ ನಾನು ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದೆ ಅನಾಮಲಿ ಸ್ಕ್ಯಾನ್ ಆದಮೇಲೆ. ಸೊ ಐ ವಾಸ್ ಪಾಸಿಟಿವ್, ಓಕೆ ಎಲ್ಲ ಚೆನ್ನಾಗಾಗತೈತಿ, ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದೊಂದು ಪಾಸಿಟಿವ್ ಮೈಂಡ್ಸೆಟ್ ಒಳಗೆ ಇದ್ದೆ ನಾನು. ಲೇಟ್ರ್ ಆನ್ ನನಗೆ ಫಿಸಿಕಲಿ ಭಾಳ ಚಾಲೆಂಜಸ್ ಇತ್ತು, ಹೆಲ್ತ್ ವೈಸ್ ಚಾಲೆಂಜಸ್ ಇತ್ತು. ಪ್ರೆಗ್ನೆನ್ಸಿ ಅಂದ್ಮ್ಯಾಗ ಎಲ್ಲರದ್ದು ಸೇಮ್ ಇರೋಂಗಿಲ್ಲ. ಕೆಲವೊಬ್ಬರಿಗೆ ಈಸಿ ಇರ್ತೈತಿ, ಕೆಲವೊಬ್ಬರಿಗೆ ಭಾಳ ಡಿಫಿಕಲ್ಟ್ ಇರ್ತೈತಿ. ಸೊ ಎಲ್ಲರ ಪ್ರೆಗ್ನೆನ್ಸಿನೂ ಒಂದೇ ಥರ ಇರಲ್ಲ. ಸೊ ಬೇಬೀಸ್ ಅಂತೂ ಹೆಲ್ದಿ ಇದ್ವು. ನನಗೆ ಅದೊಂದು ಪಾಸಿಟಿವ್ ಹೋಪ್ ಇತ್ತು, ಅವರು ಚೆನ್ನಾಗಿದ್ರೆ ಸಾಕು. ಬಟ್ ನನ್ನ ಹೆಲ್ತ್ ನಾನು ಆಲ್ಮೋಸ್ಟ್ ಟೇಕ್ ಕೇರ್ ಮಾಡಿದೆ. ಐ ವಾಸ್ ಟೋಟಲಿ ಆನ್ ಬೆಡ್ ರೆಸ್ಟ್. ಸೊ ಸ್ವಲ್ಪ ಅಷ್ಟು ನಂದಷ್ಟು ನಾ ಕೆಲಸ ಮಾಡ್ಕೋತಿದ್ದೆ. ಅದರ್ವೈಸ್ ನನ್ನ ಇನ್-ಲಾಸ್ ಮತ್ತು ನನ್ನ ಹಸ್ಬೆಂಡ್ ಟೇಕ್ ಕೇರ್ ಮಾಡ್ತಿದ್ರು. ಉಳ್ಕಿದ್ದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವರೇ ಹ್ಯಾಂಡಲ್ ಮಾಡ್ತಿದ್ರು. ಸೊ ಅಟ್ ದ ಸೇಮ್ ಟೈಮ್ ನನ್ನ ಮನೆಯೊಳಗೆ ನಮ್ಮ ಮಮ್ಮಿದು ಕಾಲು ಆಪ್ರೇಷನ್ ಆಗಿತ್ತು. ಶಿ ವಾಸ್ ಗೋಯಿಂಗ್ ಥ್ರೂ ಡಿಫಿಕಲ್ಟ್ ಟೈಮ್. ಆ ಹಾಸ್ಪಿಟಲ್ ಚೇಂಜ್ ಮಾಡಿದೆ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಚಾಲೆಂಜಸ್ ಭಾಳ ಬರಾಕತ್ತು. ಮತ್ತು ನಾನು ಕನ್ಸಲ್ಟ್ ಮಾಡ್ತಿದ್ದೆ ಡಾಕ್ಟರ್ ನಂಗೆ ಅವೈಲೇಬಲ್ ಇರಲಿಲ್ಲ. ಕೆಲವೊಂದು ಟೈಮ್ ಅವರೆಲ್ಲ ಕಾನ್ಫರೆನ್ಸ್ ಅದು ಇದಂತ ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ರು. ಸೊ ನಾನು ಡಾಕ್ಟರ್ನ ಚೇಂಜ್ ಮಾಡಿ ಒಳ್ಳೆ ಡಾಕ್ಟರ್. ಸೊ ಅವರು ಪರ್ಸ್ನಲಿ ಭಾಳ ಕೇರ್ ಮಾಡಿದ್ರು ನಂಗೆ. ಸೊ ಅಟ್ ಎನಿ ಟೈಮ್ ನಾನು ಕಾಲ್ ಮಾಡಿದಾಗ ಆನ್ಸರ್ ಮಾಡಿ ನಮ್ಗೆ ರೆಸ್ಪಾಂಡ್ ಮಾಡ್ಯಾರ ಅವರು. ಸೊ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್, ಫಸ್ಟ್ ಟೈಮ್ ಪೇರೆಂಟ್ಸ್ ಅದೇವಿ, ಫಸ್ಟ್ ಪ್ರೆಗ್ನೆನ್ಸಿ ಐತಿ, ಸೊ ಏನೇನು ಕನ್ಫ್ಯೂಷನ್ ಇರ್ತೈತಿ, ಭಯ ಇರ್ತೈತಿ. ಶಿ ವಾಸ್ ಆಲ್ವೇಸ್ ಅವೈಲೇಬಲ್. ಸೊ ನೀವೆಲ್ಲ ಅವ್ರ ಬಗ್ಗೆ ಯೂಟ್ಯೂಬ್ ಒಳಗೂ ನೋಡಿರ್ಬೋದು. ಡಾಕ್ಟರ್ ತೇಜಸ್ವಿನಿ ಅಂತ ಎಲೆಕ್ಟ್ರಾನಿಕ್ ಸಿಟಿ ಮದರ್ಹುಡ್ ಒಳಗೆ ಅವೈಲೇಬಲ್ ಅದಾರ ಅವರು. ಸೊ 7th ಮಂತ್ ಸ್ಕ್ಯಾನಿಗೆ ಹೋದೆ. ಲಾಸ್ಟ್ 7th ಮಂತ್ ಸ್ಕ್ಯಾನಿಂಗ್ ಹೋದಾಗ ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ಅದಕ್ಕಿಂತ ಮುಂಚೆ ನಾವೇನು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಮಂತ್ ವೈಸ್ ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿದಾಗ ಏನಾಯ್ತಂದ್ರೆ ಸ್ವಲ್ಪ ವೇಟ್ ಡಿಫ್ರೆನ್ಸ್ ಟ್ವಿನ್ A ಮತ್ತು ಟ್ವಿನ್ Bಗೆ ಬರ್ತಾಯಿತ್ತು. ಟ್ವಿನ್ Bದು ವೇಟ್ ಸ್ವಲ್ಪ ಕಡಿಮೆ ಐತೆ, ಇಷ್ಟು ಅಬ್ಸರ್ವ್ ಮಾಡಿದ್ವಿ ನಾವು. ನೆಕ್ಸ್ಟ್ ಏನಂದ್ರೆ ಟ್ವಿನ್ Aದು ಬೇಬಿ ಮೂಮೆಂಟ್ಸ್ ನಂಗೆ 5th ಮಂತ್ ಒಳಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಟ್ವಿನ್ Bದು ವೇಟ್ ಮೂಮೆಂಟ್ ನನಗೆ 1 ಮಂತ್ ಲೇಟರ್ ನನಗೆ ಸ್ಟಾರ್ಟ್ ಆಯಿತು. ಮತ್ತು ಬೇಬಿ ಕಿಕ್ಸ್ ಮೂಮೆಂಟ್ಸ್ ಜಾಸ್ತಿ ಟ್ವಿನ್ Aದು ಬರ್ತಾಯಿತ್ತು, ಟ್ವಿನ್ Bದು ಸ್ವಲ್ಪ ಕಡಿಮೆ ಬರ್ತಾಯಿತ್ತು. ಸೊ ಐ ವಾಸ್ ವೆರಿ ಆ್ಯಂಕ್ಷಿಯಸ್ ಅಬೌಟ್ ದಿಸ್. ನಾನು ಡಾಕ್ಟರ್ ಜೊತೆ ಕೂಡ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೆ.
ಬಟ್ ರೇಡಿಯಾಲಜಿಸ್ಟ್ ಏನು ಹೇಳಿದ್ರು ಅಂದರೆ ಕೇರ್ಫುಲಿ ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕಂತ ಹೇಳಿದರು. ಸೊ ಐ ವಾಸ್ ಟೋಟಲಿ ಆನ್ ಬೆಡ್ ರೆಸ್ಟ್. ಡಾಕ್ಟ್ರು ಕೂಡ ಹೇಳಿದ್ರು ಎಲ್ಲೂ ಹೊರಗೆ ಹೋಗೋದಿಲ್ಲ, ಜಾಸ್ತಿ ವಾಕ್ ಮಾಡೋದಿಲ್ಲ, ಸ್ವಲ್ಪ ರಿಸ್ಕ್ ತೊಗೊಳ್ಳೋದೇ ಬೇಡ ಅಂತ ಹೇಳಿದರು. ಸೊ ನಾನು ಎಲ್ಲೂ ಊರಿಗೂ ಹೋಗಿಲ್ಲ, ಏನೂ ಮಾಡಿಲ್ಲ. ನಾನು ಸೀಮಂತ ಕೂಡ ಬೆಂಗಳೂರಾಗ ಮಾಡ್ತೇವೆ ಈ ಕಾರಣದಿಂದ. ಸೊ ಈ ಥರ ನಡೀತಾ ಇತ್ತು. ಅದಾದಮೇಲೆ 7th ಮಂತ್ ಸ್ಕ್ಯಾನಿಂಗ್ ಹೋದ್ವಿ. 7th ಮಂತ್ ಸ್ಕ್ಯಾನಿಂಗ್ ಒಳಗೂ ಸ್ವಲ್ಪ ವೆಯ್ಟ್ ಡಿಫ್ರೆನ್ಸ್ ಇತ್ತು, ಬಟ್ ಬೇಬಿ ಮೂಮೆಂಟ್ಸ್ ಎರಡಕ್ಕೂ ಇತ್ತು. ಸೊ ಡಾಕ್ಟ್ರ್ ಏನು ಹೇಳಿದರು, ಎಲ್ಲ ಆರಾಮಾಯ್ತು. ಸೊ 1 ಮಂತ್ ಲೇಟರ್ ನೀನು ಚೆಕಪ್ಪಿಗೆ ಬಾ, ಸ್ಕ್ಯಾನಿಂಗಿಗೆ ಬಾ ಅಂತ ಹೇಳಿದರು. 7 ಮಂತ್ ಚೆಕಪ್ ಆದಮೇಲೆ ನಂಗೆ ಸ್ವಲ್ಪ ಲಥಾರ್ಜಿಕ್, ಆಫ್ಟರ್ 1 ವೀಕ್ ನಂಗೆ ಭಾಳ ಲಥಾರ್ಜಿಕ್ ಫೀಲಿಂಗ್ ಇತ್ತು, ಭಾಳ ಟಯರ್ಡ್ನೆಸ್ ಇತ್ತು, ಮತ್ತು ನಂಗೆ ಟೆಂಪ್ರೇಚರ್ ಅಪ್ ಆ್ಯಂಡ್ ಡೌನ್ ಆಗತ್ತಿತ್ತು, ಸ್ವಲ್ಪ ಫಿವರಿಶ್ ಅನ್ನಿಸ್ತಿತ್ತು, ಮತ್ತು ಸಡನ್ನಾಗಿ ನಂಗೆ ಕೋಲ್ಡ್ ಅನ್ನಿಸ್ತಿತ್ತು. ಈ ಥರ ಎಲ್ಲ ಆಯಿತು. ಇಮಿಡಿಯೇಟ್ಲಿ ಮತ್ತು ಡಾಕ್ಟ್ರ್ ಹತ್ರ ಹೋದ್ವಿ ನಾವು. ಅಲ್ಲಿ ಡಾಕ್ಟ್ರು ನಂಗೆ ಚೆಕಪ್ ಮಾಡಿದ್ರು, ಸರ್ವಿಕ್ಸ್ ಚೆಕಪ್ ಮಾಡಿದರು. ಮತ್ತು ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋಕ್ಕಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಹೆಸರು ನಂಗೆ ನೆನಪಿಲ್ಲ, ಬಟ್ ಇಲ್ಲಿ ನಿಮ್ಗೆ ಸ್ಕ್ರೀನ್ ಒಳಗೆ ಹಾಕಿರ್ತೀನಿ. ಆ ಇಂಜೆಕ್ಷನ್ನ ಬಿಕಾಸ್ ಐ ಹ್ಯಾವ್ PCOS, ಥೈರಾಯ್ಡ್, ಮತ್ತು ನಮ್ಮ ಅಕ್ಕಗೂ ಪ್ರಿಟರ್ಮ್ ಡೆಲಿವರಿ ಆಗಿರೋದ್ರಿಂದ ಸೊ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋಕ್ಕಂತ ಈ ಇಂಜೆಕ್ಷನ್ ಕೊಡ್ತಾರೆ. ಇಟ್ ಈಸ್ ಅ ಆಯಿಲ್ ಬೇಸ್ಡ್ ಇಂಜೆಕ್ಷನ್. ಇಟ್ಸ್ ವೆರಿ ಪೇನ್ಫುಲ್. ಯು ಲಿಟ್ರಲಿ ನೋ ಎವ್ರಿ ಡ್ರಾಪ್ ಆಫ್ ಇಂಜೆಕ್ಷನ್ ನಿಮ್ಮ ಬಾಡಿ ಒಳಗೆ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಅಷ್ಟು ಪೇನ್ಫುಲ್ ಇರ್ತೈತಿ. ಆ ಇಂಜೆಕ್ಷನ್ ಸಪೋರ್ಟ್ ಮಾಡೋಕೆ ಮತ್ತು ಇನ್ನೊಂದು ಸರಿ ಕೊಟ್ಟರು. ಎವ್ರಿ ಮಂತ್ ಕೊಡ್ತಾಯಿದ್ರು ನಂಗೆ. ಮತ್ತು ಈ ಥರ ಆದ ತಕ್ಷಣ 1 ವೀಕ್ ಆದ ತಕ್ಷಣ ಮತ್ತು ಆ ಇಂಜೆಕ್ಷನ್ ಕೊಟ್ಟರು ನಂಗೆ. ಕೊಟ್ಟಾದಮೇಲೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್, ಏನೂ ಟೆನ್ಷನ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಬಟ್ ಸ್ಕ್ಯಾನಿಂಗ್ ಆಗಿರಲಿಲ್ಲ ಅವತ್ತು ನನಗೆ. ಸೊ ಮೆಡಿಸಿನ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ನಾನು ಮತ್ತು ಮನೆಗೆ ಹೋಗಿ ರೆಸ್ಟ್ ಮಾಡಿದೆ ಅವಾಗ. ಮತ್ತು ಸೇಮು 4-5 ಡೇಸ್ ಆದ ತಕ್ಷಣ ನನಗೆ ವಾಮಿಟಿಂಗ್, ಸಡನ್ನಾಗಿ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ನನಗೆ ಆ್ಯಸಿಡಿಟಿ ಇರೋದ್ರಿಂದ ಮುಂಚೆನೂ ಹಿಂಗೆ ವಾಮಿಟಿಂಗ್ ಆಗ್ತಿತ್ತು, ಅದರಿಂದ ನನಗೆ ವಾಮಿಟಿಂಗ್ ಆಗ್ತಿದೆ ಅಂದ್ಕೊಂಡು ತಿಳ್ಕೊಂಡೆ. ಮಾರ್ನಿಂಗ್ ಟು ಈವ್ನಿಂಗ್ ನನಗೆ ಬೆಡ್ ಮೇಲೆ ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಲಿಟ್ರಲಿ ಐ ವಾಸ್ ಸಿಟ್ಟಿಂಗ್ ಆನ್ ಸೋಫಾ ಹೋಲ್ ಡೇ. ವಾಮಿಟಿಂಗ್ ಮಾಡೋದು ಕೂಡೋದು, ವಾಮಿಟಿಂಗ್ ಮಾಡೋದು ಕೂಡೋದು, ಇದೇ ಥರ ಆಯಿತು ಬೆಳಗ್ಗೆಯಿಂದ. ಲಿಟ್ರಲಿ 10-11 o'clock ಥರ ಇದೇ ಆಯಿತು. ಸೊ ಆವಾಗ ನನಗೆ ಭಾಳ ಟಯರ್ಡ್ನೆಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಎಮರ್ಜೆನ್ಸಿಗೆ ಹೋದ್ವಿ. ಎಮರ್ಜೆನ್ಸಿಗೆ ಹೋಗಿ ಡಾಕ್ಟ್ರಿಗೆ ಕಾಲ್ ಮಾಡಿದ್ವಿ, ಅವ್ರು ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿದ್ರು. ಸೊ ಒಂದು ಸಲೈನ್ ಎಲ್ಲ ಹಚ್ಕೊಂಡು ಮತ್ತು ಹಾರ್ಟ್ ಬೀಟ್ ಚೆಕ್ ಮಾಡಿದ್ರು ಬೇಬಿದು, ಎಲ್ಲ ಚೆನ್ನಾಗೈತೆ, ಹಾರ್ಟ್ ಬೀಟ್ ಇತ್ತು. ಸೊ ಡಾಕ್ಟರ್ ಸೆಡ್ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ, ನೀವು ಈಗ ಮೆಡಿಕೇಷನ್ ತೊಗೊಂಡಿರಿ, ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ನನಗೇನೋ ಸಮಥಿಂಗ್ ವಾಸ್ ಆಫ್ ಅಂತ ನನಗೆ ಇನ್ಸ್ಟಿಂಕ್ಟ್ ಹೇಳ್ತಾ ಇತ್ತು. ನನಗಿನ್ನೂ ಆಲ್ರೆಡಿ 7 months 10-12 days ಆಗಿತ್ತು ಅವಾಗ. ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದೆ 12th ಡೇಗೆ ಸ್ಟಾರ್ಟ್ ಆಗಿತ್ತು. ಸೊ ಇಂಜೆಕ್ಷನ್ ಎಲ್ಲ ತೊಗೊಂಡು ಬಂದ್ವಿ, ಬಟ್ ಸ್ಟಿಲ್ ಐ ಕುಡಂಟ್ ಸ್ಲೀಪ್. ಹೋಲ್ ನೈಟ್ ನಂಗೆ ನಿದ್ದೆನೇ ಬರಲಿಲ್ಲ. ಡಾಕ್ಟ್ರಿಗೂ ನಾವು ಹೇಳಿದ್ವಿ, ಆಲ್ಮೋಸ್ಟ್ 17-18 days ವೆಯ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಇವಾಗ ಚೆಕಪ್ಪಿಗೆ ಬರ್ತೇವೆ ಅಂತ ಹೇಳಿದ್ವಿ. ಬಿಕಾಸ್ ನನಗೆ ಫೀವರಿಶ್ ಅನ್ನಿಸ್ದಾಗ ಮತ್ತು ನೀನು ವಾಮಿಟಿಂಗ್ ಅನ್ನಿಸ್ದಾಗ ಕೂಡ ಹಾರ್ಟ್ ಬೀಟ್ ಅಷ್ಟೇ ಚೆಕ್ ಮಾಡಿತ್ತು, ಬಟ್ ಸ್ಕ್ಯಾನಿಂಗ್ ಮಾಡಿರಲಿಲ್ಲ. ಸೊ ಐ ವಾಸ್ ಡೌಟ್ಫುಲ್, ಏನೋ ಒಂಥರ ಆಫ್ ಅನ್ನಿಸ್ತಾ ಇತ್ತು, ನೆಗೆಟಿವ್ ಅನ್ನಿಸ್ತಾ ಇತ್ತು. ಸೊ ಐ ಟೋಲ್ಡ್ ಟು ಪ್ರತೀಕ್, ನನಗೆ ಗೊತ್ತಿಲ್ಲ, ಇಮಿಡಿಯೇಟಾಗಿ ಹೋಗಿ ವೆಯ್ಟ್ ಮಾಡೋಕ್ಕಿಂತ ಮುಂಚೆ 15 days ಒಳಗೆ ಮಾಡಿಸ್ಬಿಡೋನು ಸ್ಕ್ಯಾನಿಂಗ್ ಅಂತ. ನೆಕ್ಸ್ಟ್ ಡೇನ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ, ಡಾಕ್ಟ್ರನ್ನ ಮೀಟ್ ಆದ್ವಿ. ಫಸ್ಟ್ ಸ್ಕ್ಯಾನಿಂಗ್ ಇತ್ತು. ಸ್ಕ್ಯಾನಿಂಗಿಗೆ ಹೋದಾಗ ಆಲ್ಮೋಸ್ಟ್ 1.5 hour ನಂಗೆ ಸ್ಕ್ಯಾನಿಂಗ್ ಒಳಗೆ ಹೋಯ್ತು. ನಂಗೆ ಹೋಲ್ ನೈಟ್ ನಿದ್ದೆ ಆಗಿರಲಿಲ್ಲ. ಐ ವಾಸ್ ವೆರಿ ಟಯರ್ಡ್. ಸೊ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು. 1.5 hour ಅವ್ರು ಟ್ರೈ ಮಾಡಿದ್ರು. ಬೇಬಿ ಪೊಸಿಷನ್ ಏನೂ ಸರಿ ಇಲ್ಲ, ಸೊ ಒಂದು 15 minutes ನೀ ಬ್ರೇಕ್ ತೊಗೋ, ಏನಾದರೂ ತಿನ್ಬಾ ಅಂತಂದು ಡಾಕ್ಟ್ರ್ ಹೇಳಿದ್ರು. ಸೊ ಐ ವೆಂಟ್ ಔಟ್ಸೈಡ್, ವೇಟೆಡ್ ಆ್ಯಂಡ್ ಏಟ್ ಸಮಥಿಂಗ್, ಸ್ವಲ್ಪ ಬಿಸ್ಕೆಟ್ಸ್ ಅದು ಇದು ತಿನ್ಕೊಂಡು ವಾಕ್ ಮಾಡಿ ಮತ್ತು ಒಳಗೆ ಹೋದೆ. ಒಳಗೆ ಹೋದ್ಮೇಲೆ ಡಾಕ್ಟ್ರು ಸ್ವಲ್ಪ ಸೀರಿಯಸ್ ಆಗಿದ್ರು, ಸೈಲೆಂಟ್ ಆಗಿದ್ರು. ಅದನ್ನು ನೋಡಿ ನನಗೂ ಏನೋ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆ್ಯಟ್ ದ ಎಂಡ್ ಡಾಕ್ಟರ್ ಸೈಡ್ ಲೈಕ್ ಮೋಸ್ಟ್ಲಿ ಅವ್ರಿಗೆ ಮುಂಚೆನೇ ಗೊತ್ತಾಗಿತ್ತು ಅನ್ಸುತ್ತಾ. ನನಗೆ 20 minutes ಬ್ರೇಕ್ ತೊಗೊ ಅಂತ ಹೇಳಿದಾಗ ಅವ್ರು ಐ ಥಿಂಕ್ ರಿಪೋರ್ಟ್ಸ್ ಎಲ್ಲ ನೋಡಿ ಐ ಥಿಂಕ್ ಡಾಕ್ಟರ್ ಜೊತೆ ಮಾತಾಡಿದ್ರು ಅನ್ಸುತ್ತೆ. ಸೊ ಅಟ್ ದ ಎಂಡ್ ಆ ಡಾಕ್ಟರ್ಸ್ ಎಲ್ಲ ಅವರ ರಿಪೋರ್ಟ್ ರೆಡಿ ಮಾಡಿ ನನಗೆ ಹೇಳಿದರು, ಈ ಥರ
ಅನ್ಫಾರ್ಚುನೇಟ್ಲಿ ಶ್ವೇತಾ ಈ ಥರ ಟ್ವಿನ್ ಬಿ ಗ್ರೋತ್ ಕರೆಕ್ಟಾಗಿ ಆಗಿಲ್ಲ. ಏನು ಎಕ್ಸ್ಪೆಕ್ಟೆಡ್ ವೇಟ್ ಇರಬೇಕಾ ಅದು ಆಗಿಲ್ಲ. ಸೊ ಭಾಳ ಕಡಿಮೆ ಆಗೈತಿ. ಲೈಕ್ ಲಿಟ್ರಲಿ 13 ಡೇಸ್ ಬ್ಯಾಕ್ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದ್ರೊಳಗೆ ಎಲ್ಲ ಇಟ್ ವಾಸ್ ಲುಕಿಂಗ್ ಫೈನ್. ಬಟ್ ವಿತಿನ್ 12 ಡೇಸ್ ಎಲ್ಲ ಚೇಂಜ್ ಆಗಿತ್ತು. ಟ್ವಿನ್ ಬಿ ಗ್ರೋತ್ ಭಾಳ ಕಡಿಮೆ ಇತ್ತು ಟ್ವಿನ್ ಎ ಕಂಪೇರ್ ಮಾಡಿದ್ರೆ. ಸೊ ಡಾಕ್ಟರ್ ಸೆಡ್ ಒಂದು ನಾವು ರಿಸ್ಕ್ ತೊಗೊಂಡು ನೀನು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು. ಬಟ್ ಟ್ವಿನ್ ಬಿ ಗ್ರೋತ್ ಆಗಬಹುದು, ಆಗದೇ ಇರ್ಬೋದು. ಸೊ ಏನು ಹೇಳೋಕ್ಕಾಗಲ್ಲ ಟ್ವಿನ್ ಬಿ ಬಗ್ಗೆ. ಬಟ್ ಟ್ವಿನ್ ಎ ವಿಲ್ ಡೂ ಫೈನ್ ಅಂತ ಹೇಳಿದರು. ಇಲ್ಲ ಏನು ಮಾಡ್ಬೋದು, ರಿಸ್ಕ್ ತೊಗೊಂಡು ಇಬ್ಬರು ಡೆಲಿವರಿ ಮಾಡಿ, ಇವತ್ತೇ ಡೆಲಿವರಿ ಮಾಡಿ ಅವ್ರಿಗೆ NICU ಕೇರ್ ಕೊಡ್ಬೋದು ಅಂತ ಹೇಳಿದರು. ಆ್ಯಂಡ್ ನಾನು ಪ್ರತೀಕ್ ಅವರ ಫುಲ್ ಡಿಲೆಮಾ ಒಳಗಿದ್ವಿ. ಈ ಥರ ಟ್ವಿನ್ ಪ್ರೆಗ್ನೆನ್ಸಿ ನಮ್ಮ ಫ್ಯಾಮ್ಲಿ ಒಳಗೆ ಯಾರಿಗೂ ಇರಲಿಲ್ಲ. ಯಾರಿಗೆ ಒಪಿನಿಯನ್ ಕೇಳಬೇಕು, ಏನು ಮಾಡಬೇಕು, ಡೆಲಿವರಿ ಮಾಡಿಸ್ಬೇಕು ಬ್ಯಾಡೋ ಅಂತ ಭಾಳ ಕನ್ಫ್ಯೂಷನ್ ಇತ್ತು. ಸೊ ಡಾಕ್ಟರ್ ನನ್ನ ಗೈನ್ಯಾಕ್ ಸ್ಟ್ರೇಟ್ ಅವೇ ರೇಡಿಯೋಲಜಿಸ್ಟ್ ರೂಮಿಗೆ ಬಂದು ರಿಪೋರ್ಟ್ಸ್ ಎಲ್ಲ ನೋಡಿದರು. ಓಕೆ, ಗ್ರೋತ್ ಕಡಿಮೆ ಇದೆ ಅಂತ ಅದೆಲ್ಲ ಚಾರ್ಟ್ ಮಾಡ್ತಾರಲ್ಲ ಸ್ಕ್ಯಾನಿಂಗ್ ಒಳಗೆ, ಅದನ್ನು ತೋರಿಸಿದ್ರು. ಸೊ ದಿಸ್ ಈಸ್ ಎಕ್ಸ್ಪೆಕ್ಟೆಡ್ ರೇಟ್, ಇದರ ಗ್ರೋತ್ ಕಡಿಮೆ ಐತಿ ಶ್ವೇತಾ, ವಿ ಹ್ಯಾವ್ ಟು ಆಪ್ರೇಟ್ ಇಮಿಡಿಯೇಟ್ಲಿ. ಶಿ ಡಿಂಟ್ ಇವನ್ ಆಸ್ಕ್ ಮೀ ನೀ ಮಾಡಿಸ್ಕೋತೀಯ ಇಲ್ಲ, ನಿಂಗೆ ಟೈಮ್ ಬೇಕಾ, ಇದಂತ ಏನೂ ಕೇಳಿಲ್ಲ ಡಾಕ್ಟರ್. ಶಿ ಗೇವ್ ದ ಕಾನ್ಫಿಡೆನ್ಸ್. ಲಿಟ್ರಲಿ ಶಿ ವಾಸ್ ಲೈಕ್ ಅ ಗಾಡ್ ಟು ಮೀ ಅಟ್ ದ್ಯಾಟ್ ಟೈಮ್. ಬಿಕಾಸ್ ನಮಗೆ ಆ ಡಿಸಿಷನ್ ಮಾಡೋಕ್ಕೆ ಬಿಟ್ಟಿದ್ರೆ ನಾವು ಏನು ಮಾಡ್ತಿದ್ವೋ ಏನೋ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಆ ಸಿಚುವೇಶನ್ ಬಗ್ಗೆ ಇಲ್ಲ, ನಮ್ಗೆ ನಾಲೆಜು ಇಲ್ಲ. ಸೊ ಡಾಕ್ಟ್ರೇ ಹೇಳಿದ್ರು ಶ್ವೇತಾ ವಿಲ್ ಆಪ್ರೇಟ್ ಇಮಿಡಿಯೇಟ್ಲಿ ಅಂತ ಹೇಳಿದರು. ವಿತಿನ್ 1 hour ನನಗೆ OTಗೆಲ್ಲ ರೆಡಿ ಮಾಡಿದರು. ಸೊ ಅಟ್ 2:30 ಪ್ರಶಾಂತ್ ಶ್ವೇತಾ ವರ್ ಬಾರ್ನ್. ಇಬ್ಬರು ಡೆಲಿವರಿ ಆದ ತಕ್ಷಣ ಅವ್ರ ಹತ್ರ. ಆ್ಯಂಡ್ ಇಟ್ ವಾಸ್ ನನಗೆ ಎಷ್ಟು ಡಿಫಿಕಲ್ಟ್ ಟೈಮ್ ಇತ್ತು, ಪ್ರತೀಕವ್ರಿಗೂ ಕೂಡ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟೈಮ್. ಬಿಕಾಸ್ ಸಡನ್ನಾಗಿ ಅಟ್ 7 months 13 days ಡೆಲಿವರಿ ಮಾಡ್ಬೇಕಂದ್ರೆ ತುಂಬ ರಿಸ್ಕ್ ಇತ್ತು. ಟ್ವಿನ್ ಬಿ ಶ್ವೇತಾ ಹೇಗಿರ್ತಾಳೆ, ಏನಿರ್ತಾಳೆ ಅನ್ನೋದು ಭಾಳ ಕನ್ಫ್ಯೂಷನ್ ಇತ್ತು ನಮ್ಮಿಬ್ರಿಗೂ. ಸೊ ಲಿಟ್ರಲಿ ಪೋಕರ್ ಫೇಸ್ ಇತ್ತು ನಮ್ದು. ಏನೂ ನಾವು ಎಕ್ಸ್ಪ್ರೆಸ್ ಮಾಡಿಲ್ಲ ಆ ಟೈಮ್ನಾಗ. ಇಮಿಡಿಯೇಟ್ಲಿ ಆಪ್ರೇಷನ್ ಆಯಿತಾ. ಆಪ್ರೇಷನ್ OT ಎಲ್ಲ ಮುಗಿಸ್ಕೊಂಡು ಅಬ್ಸರ್ವೇಷನ್ ಒಳಗೆ ಇಟ್ಟಿದ್ರು ನನ್ನ. ಡೆಲಿವರಿ ಆದ ತಕ್ಷಣ ಪ್ರಿಶಾನ್ ಅಷ್ಟು ನಂಗೆ ತೋರಿಸಿದ್ರು. ಪ್ರಿಶಾ ವಾಸ್ ಡೂಯಿಂಗ್ ಫೈನ್, 1.8 kg. ಅಂದರೆ ಕಂಪೇರ್ಡ್ ಟು ಶ್ವೇತಾ, ಪ್ರಿಶಾ ವಾಸ್ ಡೂಯಿಂಗ್ ಫೈನ್. ಶ್ವೇತಾ 1.2 kg ಇದ್ಲು. ಸೊ ಇಬ್ಬರೂ ಲೈಕ್ ಫಾರ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಷ್ಟು ನಂಗೆ ತೋರಿಸಿದಾದ ತಕ್ಷಣ ಇಮ್ಮಿಡಿಯೇಟ್ ಅವ್ರನ್ನ NICUಗೆ ಅಡ್ಮಿಟ್ ಮಾಡಿದ್ರು. ಸೊ ಅಲ್ಲಿ ದೇ ವರ್ ಟೇಕನ್ ಕೇರ್. ಲೇಟರ್ ಅರೌಂಡ್ 7:30 to 8 o'clock ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದರು. ಸೊ ಇದ್ರೊಳಗೆಲ್ಲ ನನ್ನ ಡಾಕ್ಟ್ರಿಗೆ ಭಾಳ ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೋದು. ಶಿ ಗೇವ್ ದ ಕಾನ್ಫಿಡೆನ್ಸ್ ಟು ಅಸ್. ಗೈನಕಾಲಜಿಸ್ಟ್ ನಾನು ಮೀಟ್ ಆದ್ರೆ ಸ್ಕ್ಯಾನ್ ರಿಪೋರ್ಟ್ಸ್ ನೋಡಿ ಆ್ಯಕ್ಚುಲಿ ನಾನು 8th month ಸ್ಕ್ಯಾನಿಂಗ್ ಹೋಗಬೇಕಿತ್ತು. ಬಟ್ ನಾನು 7 months 13th ಡೇನ ಹೋಗಿದ್ದೆ ಸ್ಕ್ಯಾನಿಂಗಿಗೆ. ಅದು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಸೊ ಡಾಕ್ಟ್ರೇ ಹೆಂಗೆ ಕೇಳಿದ್ರಂದ್ರೆ, ನೀನು ಯಾಕೆ ಬಂದು ಹಾಸ್ಪಿಟ್ಲಿಗೆ ಇವತ್ತು ಅಂತ ಕೇಳಿದ್ರು. ನಾನು ಹೇಳಿದೆ ಲೈಕ್ ನಂಗೆ ವೆಯ್ಟ್ ಮಾಡೋದಿರಲಿಲ್ಲ 8th monthವರೆಗೂ. ಸೊ ನಂಗೆ ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂತಲೇ ಬಂದೆ ಡಾಕ್ಟ್ರ್ ಅಂತಂದೆ. ಸೊ ಅವ್ರು ಏನಂದ್ರಂದ್ರೆ, ಮದರ್ಸ್ ಇನ್ಸ್ಟಿಂಕ್ಟ್ ನೋಡು, ನಿನ್ನ ದೇವ್ರ ನೀನು ಇವತ್ತು ಕಾಪಾಡೋಣ, ನೀನು ಬಂದಿದ್ದು ಭಾಳ ಒಳ್ಳೇದಾಯ್ತು. ವಿ ಕೆನ್ ನಾಟ್ ವೇಟ್ ಈವನ್ ಫಾರ್ 1 day. ಆ ಥರ ಸಿಚುವೇಶನ್ ಐತಿ ಬೇಬೀಸ್ದು. ಸೊ ವಿ ವಿಲ್ ಹ್ಯಾವ್ ಟು ಆಪ್ರೇಟ್ ಇಮಿಡಿಯೇಟ್ಲಿ ಅಂತ ಹೇಳಿದರು. ಸೊ ದ ಮೇನ್ ರೀಸನ್ ಈಸ್ ಗ್ರೋತ್ ರಿವರ್ಸಲ್. ಇದು ಹೆಂಗಂದ್ರೆ, ಟ್ವಿನ್ ಬೀಗ ಕರೆಕ್ಟಾಗಿ ಪ್ಲಾಸೆಂಟಾಯಿಂದ ಬ್ಲಡ್ ಸಪ್ಲೈ ಆಗಿಲ್ಲ. ಅದರದ್ದು ಗ್ರೋತ್ ರೆಸ್ಟ್ರಿಕ್ಷನ್ ಆಗಿಬಿಟ್ಟೈತಿ ಬಿಕಾಸ್ ಆಫ್ ಮೆನಿ ರೀಸನ್ಸ್. ಅದ್ರ ಬಗ್ಗೆ ನೀವು ಗೂಗಲ್ ಮಾಡಿದರೆ ಗೊತ್ತಾಗ್ತೈತಿ. ಸೊ ಗ್ರೋತ್ ರಿವರ್ಸಲ್ ಆಗಿಬಿಟ್ಟಿತ್ತು ಟ್ವಿನ್ ಬೀಗ. ಸೊ ಬೈ ಗಾಡ್ಸ್ ಗ್ರೇಸ್ ನಾನು ಅವತ್ತು ಹೋದೆ ಹಾಸ್ಪಿಟ್ಲಿಗೆ, ಸ್ಕ್ಯಾನಿಂಗ್ ಮಾಡಿಸ್ದೆ. ಆ್ಯಂಡ್ ಮೈ ಬೇಬೀಸ್ ವರ್ ಬಾರ್ನ್ ಸೇಫ್ಲಿ ಅಂತಲೇ ಹೇಳ್ಬೋದು. ಅವ್ರು ಹೇಳಿದ್ದು ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ
ಲೈಕ್ 800-700 ಗ್ರಾಮ್ಸ್ ಬೇಬೀಸ್ ಇದ್ದಿದ್ದು ಕೂಡ ಅವರು ಉಳಿಸಿದ್ದಾರೆ. ಸೊ ಶಿ ಗೇವ್ ದ ಕಾನ್ಫಿಡೆನ್ಸ್. ಸೊ ವಿ ವೆಂಟ್ ಫಾರ್ ಅ ಆಪ್ರೇಷನ್ ಸಿಸೇರಿಯನ್ ಇಮಿಡಿಯೇಟ್ಲಿ. ದೆನ್ ಅದಾದಮೇಲೆ ಒಂಥರ ಜರ್ನಿ ಇತ್ತು. ಅಲ್ಲಿವರೆಗೂ ಒಂಥರ ಡಿಫಿಕಲ್ಟ್ ಜರ್ನಿ ಇತ್ತು. ಬಟ್ ಅದಾದಮೇಲೆ ಇಟ್ ವಾಸ್ ಆಲ್ ಅಬೌಟ್ ಬೇಬೀಸ್. ಸೊ ಒಂದು 3 ಡೇಸ್ ಒಳಗೆ 3 to 4 ಡೇಸ್ ವಿದಿನ್ ಅ ವೀಕ್ ನಾನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಸಿಸ್ಟರ್ ಇನ್ ಲಾ. ಶಿ ವಾಸ್ ಅ ಕಾನ್ಸ್ಟಂಟ್ ಸಪೋರ್ಟ್ ಇನ್ ಹಾಸ್ಪಿಟಲ್. ಬಿಕಾಸ್ ಆಫ್ ಹರ್ ಹೆಲ್ಪ್ ಡಾಕ್ಟ್ರು ಕೂಡ ಒಂದು ಭಾಳ ಸ್ಟ್ರೆಸ್ ಮಾಡಿದ್ರು. ಏನಂದ್ರೆ ಬ್ರೆಸ್ಟ್ ಮಿಲ್ಕ್ ಬೇಕು ಬೇಬೀಸಿಗೆ ಬೇಗ ರಿಕವರ್ ಆಗಕ್ಕೆ, NICUಯಿಂದ ಹೊರಗೆ ಬರೋಕ್ಕೆ, ಅವ್ರ ಗ್ರೋತಿಗೆ ಬ್ರೆಸ್ಟ್ ಮಿಲ್ಕ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರು. 4th ಡೇ ಐ ಥಿಂಕ್ 4th and 5th ಡೇಯಿಂದ ಐ ವಾಸ್ ಏಬಲ್ ಟು ಪಂಪ್. ಅಂದರೆ ಡೈರೆಕ್ಟ್ ಅವ್ರು NIC ಒಳಗೆ ಇರೋದ್ರಿಂದ ಲಿಮಿಟೆಡ್ ಟೈಮ್ಸ್ ಒಳಗೆ ಅಷ್ಟೇ ನಮಗೆ ನೋಡೋಕ್ಕಷ್ಟೇ ಬಿಡ್ತಿದ್ರು. ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ ಅಲೋ ಮಾಡಿರಲಿಲ್ಲ. ಬಿಕಾಸ್ ಅವ್ರ ಬರ್ತ್ ವೆಯ್ಟ್ ತುಂಬ ಕಡಿಮೆ ಇತ್ತು. ಆ್ಯಂಡ್ ಅವ್ರಿಗೆ ಫೀಡಿಂಗ್ ತೊಗೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ಆವಾಗ. ಸೊ ಅದಕ್ಕೆ ಪಲಾಡೈ ಅಂತ ನಿಮ್ಗೆ ಗೊತ್ತಿರ್ಬೋದು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಷ್ಟು ಇದು ಬರ್ತೈತಿ. ಆ ಪಲಾಡೈ ನಾವು ಪಂಪ್ ಮಾಡಿ ಅದನ್ನು ಸ್ಟೋರ್ ಮಾಡಿ ರೆಫ್ರಿಜರೇಟ್ರ್ ಒಳಗೆ ಸ್ಟೋರ್ ಮಾಡ್ತಾಯಿದ್ವಿ. ಅದನ್ನು 5 ಪ್ರತೀಕ್ ಅವರು NIC ಒಳಗೆ ಕೊಡ್ತಾಯಿದ್ರು. ಅಲ್ಲಿ ಥ್ರೂ ಪಲಾಡೈ ನರ್ಸಸ್ ಫೀಡ್ ಮಾಡ್ತಾಯಿದ್ರು ಅವ್ರಿಗೆ. ಸೊ ಈ ಥರ ಜರ್ನಿ ಇತ್ತು ನಮ್ಮದು ಡೆಲಿವರಿ ಜರ್ನಿ. ಸೊ ಆಫ್ಟರ್ 4 days ಐ ವಾಸ್ ಡಿಸ್ಚಾರ್ಜ್ ಆದ್ರೂ ಕೂಡ ಡೈಲಿ 3 to 4 times ಪ್ರತೀಕ್ ಅವರು ಹೋಗಿ ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡಿದ್ದನ್ನು ಹೋಗಿ ಕೊಟ್ಟು ಬರ್ತಾಯಿದ್ರು. ಅಲ್ಲಿ ಅವ್ರದ್ದು ಫೀಡಿಂಗ್ ಮಾಡ್ತಾಯಿದ್ರು NIC ಒಳಗೆ. 10 to 12 days ಆದಮೇಲೆ ಅನ್ಸುತ್ತೆ ಪ್ರಿಶಾನ್ನ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳಿದರು. ಸೊ ಯೂಶ್ವಲಿ ಏನಾಗ್ತೈತಿ, ಬೇಬೀಸ್ ಹುಟ್ಟಿದ ಮೇಲೆ ಅವ್ರದ್ದು ಬರ್ತ್ ವೆಯ್ಟ್ಗಿನ್ನ ಅವ್ರದ್ದು ವೆಯ್ಟ್ ಕಡಿಮೆ ಆಗ್ತೈತಿ. ಸೊ ಡಾಕ್ಟ್ರ್ ಏನು ಹೇಳಿದ್ರಂದ್ರೆ ಅವ್ರದ್ದು ರಿಕವರಿ ನೋಡ್ತೀವಿ. ಪ್ರಿಶಾಗ ಜಾಂಡಿಸ್ ಆಗಿತ್ತು, 2 ಸತಿ ಜಾಂಡಿಸ್ ಆಯ್ತು ಆಕೆಗೆ. ಮತ್ತು ಆಕೆಗೆ ಟ್ರೀಟ್ಮೆಂಟ್ ಕೊಡಬೇಕಾಯ್ತು ಅದಕ್ಕೋಸ್ಕರ. ಸೊ ಅದಾದಮೇಲೆ ಪ್ರಿಶಾನ್ 10 to 12 days ಆಯ್ತು ಆಕೆಗೆ ರಿಕವರ್ ಆಗಕ್ಕೆ. ಮತ್ತು ಆಕೆ ಬರ್ತ್ ವೆಯ್ಟ್ ರೀಗೇನ್ ಆಗಕ್ಕೆ ಅಷ್ಟು ಟೈಮ್ ಬೇಕಾಯ್ತು. ಬರ್ತ್ ವೆಯ್ಟಿಗೆ ಬಂದಮೇಲೆ ಅವಳನ್ನ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಪ್ರೊಸೆಸ್ ಯಾವ ಥರ ಇರುತ್ತಂದ್ರೆ, ನನ್ನೂ ಕೂಡ ಅಡ್ಮಿಟ್ ಮಾಡ್ಕೋತಾರೆ ಹಾಸ್ಪಿಟ್ಲಿಗೆ. ಅಡ್ಮಿಟ್ ಮಾಡಿಕೊಂಡು ಅಲ್ಲಿ ಅವರು ನರ್ಸಸ್ ನಮಗೆ ಹೇಳ್ಕೊಡ್ತಾರೆ ಥ್ರೂ ಪಲಾಡೈ ಬೇಬೀಸಿಗೆ ಹೆಂಗೆ ಫೀಡ್ ಮಾಡಬೇಕಂತ. ಸೊ ಹೇಳ್ಕೊಟ್ರು, ಬರ್ತ್ ಮಾಡೋದನ್ನು ಹೇಳ್ಕೊಟ್ರು. ದೇ ವರ್ ಲಿಟ್ರಲಿ ದಿಸ್ ಸೈಜ್. ಸೊ ಅದನ್ನೆಲ್ಲ ಅವರು ನರ್ಸಸ್ ಹೇಳ್ಕೊಡ್ತಾರೆ. ಸೊ ಅಲ್ಲಿ ನನ್ನ ಅಡ್ಮಿಟ್ ಮಾಡಿಕೊಂಡ್ರು. 2 days ಅಡ್ಮಿಟ್ ಮಾಡಿಕೊಂಡು ಪ್ರಿಶಾಂತ್ ನಮಗೆ ಕೊಟ್ಟರು. ಸೊ ನಾವು ಅಲ್ಲಿ ಅವರಿಗೆ ಎವ್ರಿ 2 hours ವಿತೌಟ್ ಮಿಸ್ ಎವ್ರಿ 2 hours ನಾವು ಅವರಿಗೆ ಫೀಡ್ ಮಾಡಬೇಕಿತ್ತು. ಅಲಾರಾಮ್ ಇಟ್ಕೊಳ್ಳೋದು, ಅವ್ರಿಗೆ ಫೀಡ್ ಮಾಡೋದು, ಅಲಾರಾಮ್ ಇಟ್ಕೊಳ್ಳೋದು, ಬ್ರೆಸ್ಟ್ ಮಿಲ್ಕ್ ಸ್ಟೋರ್ ಮಾಡಿರೋದನ್ನು ತೊಗೊಂಡು ಬಂದು ಸೊ ಸ್ವಲ್ಪ ಬಿಸಿನೀರೊಳಗೆ ಇಡಬೇಕು. ಅದನ್ನು ಇಟ್ಟು ಬಿಸಿ ಮಾಡಿ ಲೂಕ್ ವಾರ್ಮ್ ಇದ್ದಾಗ ಪಲಾಡೈ ಥ್ರೂ ಅವ್ರಿಗೆ ಫೀಡ್ ಮಾಡಬೇಕಿತ್ತು. ಆ ಥರ ಫೀಡ್ ಮಾಡ್ತಾಯಿದ್ವಿ. 2 days ಆದಮೇಲೆ ವೆಯ್ಟ್ ಚೆಕ್ ಮಾಡಿದ್ರು ಪ್ರಿಶಾಂದು. ಚೆಕ್ ಮಾಡಿದಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿತ್ತು. ವೆಯ್ಟ್ ಗೇನ್ ಆದಮೇಲೆ ಮತ್ತೆ ಡಿಸ್ಚಾರ್ಜ್ ಮಾಡಿದ್ರು. ಶ್ರಿತಾ ಇನ್ನೂ NIC ಒಳಗೆ ಇದ್ಲು. ಸೊ ಶ್ರಿತಾ ವಾಸ್ ಅ ಫೈಟರ್ ಅಂತಲೇ ಹೇಳ್ಬೋದು. ಶಿ ವೆಂಟ್ ಥ್ರೂ ಅ ಲಾಟ್ ಆ್ಯಕ್ಚುಲಿ. ಆಮೇಲೆ 20 days ಆಯಿತು ಶ್ರಿತಾನ್ ಡಿಸ್ಚಾರ್ಜ್ ಮಾಡೋಕೆ. ಶ್ರಿತಾನ್ ಡಿಸ್ಚಾರ್ಜ್ ಶ್ರಿತಾಂದು ಸೇಮ್ ಪ್ರೊಸೆಸ್. ನಾನು ಪ್ರಿಶಾ ಮತ್ತೆ ಹೋಗಿ ಅಡ್ಮಿಟ್ ಆದಮೇಲೆ ಶ್ರಿತಾನ್ ನಮ್ಮ ಕೈಯಲ್ಲಿ ಕೊಟ್ಟರು. ಶ್ರಿತಾಗ 2 to 3 days ನಾವು ಹಾಸ್ಪಿಟ್ಲಲ್ಲಿ ಇದ್ವಿ. ಶ್ರಿತಾಗ ವೆಯ್ಟ್ ಗೇನ್ ಆಗಲೇ ಇಲ್ಲ. 3 days ಆದರೂ ಅವಳದು ವೆಯ್ಟ್ ಗೇನ್ ಆಗಲಿಲ್ಲ. ಬಟ್ NICU ಎನ್ವಿರಾನ್ಮೆಂಟಿಂದ ಹೊರಗಿನ ಎನ್ವಿರಾನ್ಮೆಂಟಿಗೆ ಹಾಕಿ ಅಡ್ಜಸ್ಟ್ ಆದ್ಲು ಬೇಗ. ವೆಯ್ಟ್ ಗೇನ್ ಆಗಲಿಲ್ಲ ಅಂದರೂ ಕಾನ್ಸ್ಟೆಂಟ್ ಆಗಿತ್ತು ವೆಯ್ಟ್. ಸೊ ಡಾಕ್ಟರ್ಸ್ ಸ್ಟಿಲ್ ಡಿಸ್ಚಾರ್ಜ್ ಮಾಡಿದ್ರು. ವೆಯ್ಟ್ ಗೇನ್ ಆಗಿಲ್ಲ ಅಂದರೂ ಡಿಸ್ಚಾರ್ಜ್ ಮಾಡಿದ್ರು. ಸೊ ಲೇಟರ್ ಆನ್ ಕೂಡ ಅವರು ಪಲಾಡೈ ಮೂಲಕನ ಫೀಡ್ ಮಾಡೋಕ್ಕೆ ಹೇಳಿದ್ರು. ಅಬೌಟ್ ಅ ಮಂತ್ ಐ ಥಿಂಕ್. ಅದಾದಮೇಲೂ ಕೂಡ ನಾವು ಪಲಾಡೈ ಮೂಲಕನ ಎವ್ರಿ 2 hours ಫೀಡ್ ಮಾಡ್ತಾಯಿದ್ವಿ, ನಾನು ನನ್ನ ಸಿಸ್ಟರ್ ಇನ್ ಲಾ. ನನಗೆ ಹೆಂಗಾಗ್ತಿತ್ತಂದ್ರೆ ಲಿಟ್ರಲಿ ನಂಗೆ ಎನರ್ಜಿನೇ ಇರ್ತಿದ್ದಿಲ್ಲ ಆ ಟೈಮ್ ಒಳಗೆ. ಪಂಪ್ ಮಾಡಬೇಕು ಎವ್ರಿ 2 hours. ಪ್ರಿಶಾಗ ನಾ ಫೀಡ್ ಮಾಡ್ತಾಯಿದ್ದೆ, ಶ್ರಿತಾಗ ನನ್ನ ಸಿಸ್ಟರ್ ಇನ್ ಲಾ ಫೀಡ್ ಮಾಡ್ತಾಯಿದ್ಲು ಪಲಾಡೈ ಮೂಲಕ. ಅದನ್ನ ಮತ್ತು ವಾಶ್ ಮಾಡಬೇಕು ಬಾಟಲ್ಸ್, ಮತ್ತು ಅವ್ನು ಸ್ಟೆರೈಲ್ ಮಾಡೋಕೆ ಇಡಬೇಕು,
ಮತ್ತು ಪ್ರತೀಕ್ ಅವರು ಎಕ್ಸ್ಟ್ರಾ ಇರ್ತಿದ್ರು ನಮ್ಮ ಜೊತೆಗೆ. ಸೊ ಅವರು ಅಲಾರಾಮ್ ಇಟ್ಕೊಂಡು ನಾವು 3 ಜನ ಏಳೋದು, ಫುಲ್ ಟೇಕ್ ಕೇರ್ ಮಾಡ್ತಿದ್ವಿ ನಾವು 3 ಜನ ಸೇರಿ. ಏನು ಎಕ್ಸ್ಪೆಕ್ಟೆಡ್ ವೆಯ್ಟ್ ಗೇನ್ ಆಗಬೇಕಲ್ಲ ಡಾಕ್ಟ್ರ್ ಪ್ರಕಾರ, ಆ ವೆಯ್ಟ್ ಗೇನ್ ಆದಮೇಲೆ ಡಾಕ್ಟ್ರಿಗೆ ಇವಾಗ ಗ್ರೀನ್ ಸಿಗ್ನಲ್. ಈಗ ನೀವು ಬ್ರೆಸ್ಟ್ ಫೀಡಿಂಗ್ ಟ್ರೈ ಮಾಡಿರಿ. ಈ ಟೈಮ್ ಒಳಗೆ ಪ್ರೀಮೆಚ್ಯೂರ್ ಬೇಬೀಸಿಗೆ ಯಾಕೆ ಅವರು ಸಜೆಸ್ಟ್ ಮಾಡಲಿಲ್ಲ ಅಂದರೆ ಬ್ರೆಸ್ಟ್ ಫೀಡಿಂಗ್, ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎನರ್ಜಿ ಫಾರ್ ಬೇಬೀಸ್ ಟು ಸಕ್ ಆನ್ ದ ಬ್ರೆಸ್ಟ್. ಸೊ ಅವ್ರದ್ದು ವೆಯ್ಟ್ ಲಾಸ್ ಆಗೋ ಸಾಧ್ಯತೆ ಇರ್ತೈತಿ. ಸೊ ಅದಕ್ಕೋಸ್ಕರ ಅವರು ಬ್ರೆಸ್ಟ್ ಫೀಡಿಂಗ್ ಸಜೆಸ್ಟ್ ಮಾಡಲ್ಲ ಆ ಟೈಮ್ನಾಗ. ಸೊ ಪ್ರಿಷಾ ಶ್ರಿತಾ ವರ್ ಬಾರ್ನ್ ಆ್ಯಟ್ 32 ವೀಕ್ಸ್. ಸೊ ಐ ಥಿಂಕ್ ಇನ್ನೊಂದು 4 ವೀಕ್ಸ್, ಇನ್ 1 ಮಂತ್ ಹೋಗಿದ್ರು ಫುಲ್ ಟರ್ಮ್ ಬೇಬಿ ಆಗ್ತಿದ್ರು ಅವರು. ಬಟ್ 32 ವೀಕ್ಸ್ ಒಳಗೆ ಆಗಿಬಿಡ್ತು ಡೆಲಿವರಿ. ಸೊ ಅದಾದಮೇಲೆ 2 ಡೇಸ್ ಒಳಗೆ ಪ್ರಿಷಾ ಬ್ರೆಸ್ಟ್ ಫೀಡಿಂಗ್ ಕಲಿತ್ಲು. ಸೊ ಈಗೂ ಕೂಡ ಅವಳಿಗೆ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತೇನೆ. ಸೆಕೆಂಡ್ ಶ್ರಿತಾಗ ಸ್ವಲ್ಪ ಲೇಟಾಗಿ 120 ಡೇಸ್ ಏನೋ ಆದಮೇಲೆ ಮತ್ತು ಅವಳಿಗೆ ಟ್ರೈ ಮಾಡಿದ್ವಿ. ಅವಳಿಗೆ ಟ್ರೈ ಮಾಡಿದಾಗ ಐ ಥಿಂಕ್ ಅವಳಿಗೆ ಒಂದು 3 ಡೇಸ್ ಟೈಮ್ ಬೇಕಾದ, 3 to 4 ಡೇಸ್ ಬ್ರೆಸ್ಟ್ ಫೀಡಿಂಗಿಗೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಅವಳು 4 ಡೇಸ್ ಆದಮೇಲೆ ಬ್ರೆಸ್ಟ್ ಫೀಡಿಂಗ್ ಬಂದ್ಲು. ಸೊ ಅಪ್ ಟು 6 ಮಂತ್ಸ್ ಇಬ್ರಿಗೂ ಕಂಟಿನ್ಯೂಸ್ಲಿ ನಾ ಬ್ರೆಸ್ಟ್ ಫೀಡಿಂಗ್ ಮಾಡಿದೆ. ಸೊ ಅವ್ರ ಗ್ರೋತ್ ಚೆನ್ನಾಗಾಯ್ತು. ಅವ್ರ ಫೋಟೋಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಒಳಗೆ ನೋಡ್ಬೋದು. ಸೊ ನಿಮ್ಗೆ ಲಿಟ್ರಲಿ ಅನ್ಸಂಗಿಲ್ಲ ಅವರಿಬ್ಬರು ಪ್ರೀಮೆಚ್ಯೂರ್ ಬಾರ್ನ್ ಅಂತ. ಸೊ ಪ್ರಿಷಾಗೆ ಕಂಪೇರ್ ಮಾಡಿದರೆ ಶ್ರಿತಾ ಇವಾಗ ತುಂಬ ನಾಟಿ, ತುಂಬ ಪ್ಲೇಫುಲ್, ಶಿ ಈಸ್ ಫುಲ್ ಆಫ್ ಎನರ್ಜಿ ಆ್ಯಂಡ್ ಸ್ಮೈಲ್ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಈ ಡಿಫಿಕಲ್ಟ್ ಜರ್ನಿ ಒಳಗೆ ಇದ್ದಿದ್ರೆ ಡೋಂಟ್ ಲೂಸ್ ಹೋಪ್, ಎವ್ರಿಥಿಂಗ್ ವಿಲ್ ಗೆಟ್ ಬೆಟರ್ ಅಂತಲೇ ಹೇಳ್ತೇನೆ. ಯಾ, ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಜರ್ನಿ. ಸೊ ಆಫ್ಟರ್ 6 ಮಂತ್ಸ್ ನಾನು ಶ್ರಿತಾಗ ಬಾಟಲ್ ಫೀಡಿಂಗ್ ಸ್ವಲ್ಪ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಐ ವಾಸ್ ಲೂಸಿಂಗ್ ಮೈ ಎನರ್ಜಿ. ಬ್ರೆಸ್ಟ್ ಫೀಡಿಂಗ್ ಮಾಡೋರ್ಗೆ ಅದು ಗೊತ್ತಾಗ್ತೈತಿ, ಅವ್ರದ್ದು ಕ್ಯಾಲ್ಶಿಯಮ್, ಅವ್ರ ಎನರ್ಜಿ ಭಾಳ ಡಿಫ್ರೆನ್ಸ್ ಆಗ್ತೈತಿ ವೆನ್ ಯು ಆರ್ ಫೀಡಿಂಗ್ ದ ಬೇಬಿ. ಸೊ ಆಫ್ಟರ್ 6 ಮಂತ್ಸ್ ನನಗೆ ಐ ವಾಸ್ ನಾಟ್ ಕನ್ವಿನ್ಸ್ಡ್, ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ನಾನು ಬಾಟಲ್ ಫಾರ್ಮುಲಾ ಸ್ಟಾರ್ಟ್ ಮಾಡಿದೆ ಆಫ್ಟರ್ 6 ಮಂತ್ಸ್. ನಾವು ಶಿ ಈಸ್ ಆನ್ ಫಾರ್ಮುಲಾ. ಪ್ರಿಷಾಗೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಸ್ಟಿಲ್. ಸೊ ನಾವು ದೇ ಆರ್ ಲೈಕ್ ಇನ್ 2 ಡೇಸ್ ದೇ ವಿಲ್ ಬಿ 1 year 1 month. ಈಗ ಅವ್ರನ್ನ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಲೈಕ್ ಹೌ ದೇ ಹ್ಯಾವ್ ರಿಕವರ್ಡ್, ಯಾವ ಥರ ಅವರ ಸ್ಟ್ರೆಂತಿಂದ ಹೊರಗೆ ಬಂದಾರೆ ಈ ಸಿಚುವೇಶನಿಂದ ಅಂತ. ಯಾ, ನಾವು ಆಫ್ಟರ್ 1 year ನನ್ನ ಬಗ್ಗೆ ಹೇಳಬೇಕಂದ್ರೆ ಐ ಫೀಲ್ ಲೈಕ್ ಮೈ ಸೆಲ್ಫ್ ಲಿಟ್ಲ್ ಬಿಟ್ ಅಂತ ಹೇಳ್ಬೋದು. 10% ಆಫ್ ವಾಟ್ ಐ ವಾಸ್ ಬಿಫೋರ್ ಪ್ರೆಗ್ನೆನ್ಸಿ ಆ ಥರ ಇದ್ದೀನಿ ಇವಾಗ. ಯಾ, ದಿಸ್ ಈಸ್ ಆಲ್ ಅಬೌಟ್ ಮೈ ಡೆಲಿವರಿ ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ. ಸೊ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ರೆ ಪೋಸ್ಟ್ ಮಾಡಿರಿ. ನನಗೆ ಎಷ್ಟು ಗೊತ್ತಿರ್ತೈತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪ ಮಾಹಿತಿ ಸಿಕ್ಕಿರ್ಬೋದು ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. Love you all. Please don't forget to like, share and subscribe. Bye bye.